ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 50ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಸ್ನೇಹಿತರೆ, ಯುರೋಪ್ನಲ್ಲಿ ಒಂದು ದೇಶ ಇದೆ. ಆ ದೇಶದಲ್ಲಿ ಜನರೇ ಇಲ್ಲ ಅಂತ ಅನಿಸತ್ತೆ, ಆದರೆ ಸ್ವಲ್ಪ ಜನ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದರೆ ಒಟ್ಟಾರೆ ಇಂಟ್ರೆಸ್ಟಿಂಗ್ ಅನಿಸುವಂಥ ದೇಶ ಅದು. ಒಂದು ದೇಶಕ್ಕೆ ಹೋದರೆ ರಸ್ತೆಗಳು ಖಾಲಿ, ಟ್ರಾಫಿಕ್ ಇಲ್ಲ, ಗದ್ದಲ ಇಲ್ಲ, ಲಕ್ಷಾಂತರ ಜನಸಂಖ್ಯೆ ಇರುವಂಥ ನಗರಗಳೇ ಇಲ್ಲ. ಆದರೂ ಈ ದೇಶ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು ಅಂತೆಲ್ಲ ಅನಿಸ್ಕೊಂಡ್ರೆ ಇದು ಯಾವುದು ಸಿನಿಮಾ ಅಂತ ಅನಿಸಿಬಿಡತ್ತೆ. ಆದರೆ ಇದು ಯುರೋಪಿನ ನೈಜ ದೇಶ, ಲಿಚೆನ್ಸ್ಟೈನ್ ಅಂತ. ಯುರೋಪಿನ ಮಧ್ಯಭಾಗದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾದ ನಡುವೆ ಇರುವಂತಹ ಈ ಪುಟ್ಟ ದೇಶದ ಹೆಸರು ಲಿಚೆನ್ಸ್ಟೈನ್. ಇದರ ಒಟ್ಟು ವಿಸ್ತೀರ್ಣ ಕೇವಲ 160 ಚದರ ಕಿಲೋಮೀಟರ್. ಬಹುಶಃ ಭಾರತದ ಅನೇಕ ತಾಲೂಕುಗಳಿಗಿಂತಲೂ ಇದು ಚಿಕ್ಕದು ಅಂತ ಅನಿಸುತ್ತೆ. ಆದರೆ ಈ ದೇಶದ ಜನಸಂಖ್ಯೆ ಕೇವಲ 41,000 ಆಸುಪಾಸು ಮಾತ್ರ ಇದೆ. ಒಂದು ಇಡೀ ದೇಶದ ಜನಸಂಖ್ಯೆ 41,000 ಹತ್ರ ಇದೆ ಅಷ್ಟೇ. ಅಂದರೆ ಭಾರತದ ಒಂದು ಸಣ್ಣ ಹಳ್ಳಿಗಳಲ್ಲಿ ಕೂಡ ಇದಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರೋದನ್ನು ನಾವು ಕಂಡಿದ್ದುಂಟು. ಅದರಲ್ಲೂ ಇದರ ರಾಜಧಾನಿ ಇದೆಯಲ್ಲ, ವಾಡುಜ್ ಅಂತ, ವೇಡಸ್ ಅಂತ ಕೂಡ ಕರೀತಾರೆ. ಈ ನಗರದಲ್ಲಿ ವಾಸಿಸುವವರು ಕೇವಲ ಸುಮಾರು 6,000 ಜನ ಮಾತ್ರ. ಒಂದು ದೇಶದ ರಾಜಧಾನಿಯಲ್ಲಿ ಕೇವಲ 6,000 ಜನ ಇದ್ದಾರೆ. ಹೀಗಾಗಿ ಅಲ್ಲಿಗೆ ಮೊದಲ ಬಾರಿಗೆ ಹೋಗುವಂಥ ಅನೇಕ ಪ್ರವಾಸಿಗರಿಗೆ ಅಚ್ಚರಿಯಾಗುತ್ತೆ. ಏನು, ಇಲ್ಲಿ ಜನರೇ ಇಲ್ವಾ ಅಂತ ಆಶ್ಚರ್ಯಪಡ್ತಾರೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಪ್ರತಿದಿನ ಬೆಳಗ್ಗೆ ಸುಮಾರು 20,000ಕ್ಕೂ ಹೆಚ್ಚು ಜನ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾದಿಂದ ಇಲ್ಲಿ ಕೆಲಸ ಮಾಡಲಿಕ್ಕೆ, ಅಂದರೆ ಲಿಚೆನ್ಸ್ಟೈನ್ನಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಬರ್ತಾರೆ. ಮತ್ತು ಸಂಜೆ ಕೆಲಸ ಮುಗಿದ ನಂತರ ಅವರು ಮತ್ತೆ ತಮ್ಮ ದೇಶಗಳಿಗೆ ಹಿಂತಿರುಗುತ್ತಾರೆ. ಅಂದರೆ ಈ ದೇಶದಲ್ಲಿ ಶಾಶ್ವತವಾಗಿ ವಾಸಿಸುವವರಿಗಿಂತ ಕೆಲಸಕ್ಕೆ ಬರುವವರ ಸಂಖ್ಯೆ ಭಾಳ ದೊಡ್ಡದು ಅನ್ನುವ ನಿಟ್ಟಿನಲ್ಲಿ ಕಾಣಿಸುತ್ತೆ. ಇನ್ನೊಂದು ವಿಚಿತ್ರ ವಿಷಯ ಗೊತ್ತಾ? ಈ ದೇಶಕ್ಕೆ ಸ್ವಂತ ವಿಮಾನ ನಿಲ್ದಾಣವೇ ಇಲ್ಲ. ಲಿಚೆನ್ಸ್ಟೈನಿಗೆ ಹೋಗಬೇಕಾದ್ರೆ ಅಲ್ಲಿ ನೇರವಾಗಿ ವಿಮಾನ ನಿಲ್ದಾಣ ಇಲ್ಲದೇ ಇರೋದ್ರಿಂದ ಅಲ್ಲಿ ನೇರವಾಗಿ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹತ್ತಿರದ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಕ್ ವಿಮಾನ ನಿಲ್ದಾಣಕ್ಕೆ ಇಳಿದು ಅಥವಾ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಈ ದೇಶವನ್ನು ತಲುಪಬೇಕಾಗತ್ತೆ. ಇನ್ನೂ ಒಂದು ಆಶ್ಚರ್ಯ ಅಂತಂದರೆ, ಈ ದೇಶದಲ್ಲಿ ಅಪರಾಧ ಪ್ರಮಾಣ ಯುರೋಪಿನಲ್ಲೇ ಅತ್ಯಂತ ಕಡಿಮೆ ಇರುವಂಥ ದೇಶಗಳಲ್ಲಿ ಒಂದಾಗಿದೆ. ಕೆಲವು ಜೈಲುಗಳಲ್ಲಿ ವರ್ಷಪೂರ್ತಿ ಕೈದಿಗಳೇ ಇಲ್ಲದಂತಹ ಸಂದರ್ಭಗಳು ಕೂಡ ವರದಿಯಾಗಿವೆ. ಗಂಭೀರ ಅಪರಾಧಗಳಿಗೆ ಕೆಲವೊಮ್ಮೆ ಪಕ್ಕದ ದೇಶಗಳ ಜೈಲುಗಳನ್ನು ಇಲ್ಲಿ ಬಳಸಲಾಗ್ತದೆ ಅಂತೆ. ಇಷ್ಟೊಂದು ಚಿಕ್ಕ ದೇಶ ಆಗಿದ್ದರೂ ಕೂಡ ಲಿಚೆನ್ಸ್ಟೈನ್ ಅನ್ನುವಂಥದ್ದು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು. ಏಕೆಂದರೆ ಇಲ್ಲಿನ ಆರ್ಥಿಕತೆ ಏನಿದೆ ಅದರ ಬೆನ್ನೆಲುಬು ಇಲ್ಲಿನ ಉನ್ನತ ಮಟ್ಟದ ಉತ್ಪಾದನಾ ಕೈಗಾರಿಕೆಗಳು, ಹಣಕಾಸು ಸೇವೆಗಳು ಮತ್ತು ಜಾಗತಿಕ ಕಂಪನಿಗಳ ಉತ್ಪಾದನಾ ಘಟಕಗಳು ಇಲ್ಲಿರೋದ್ರಿಂದ ಭಾಳ ದೊಡ್ಡ ಮಟ್ಟಿಗೆ ಆರ್ಥಿಕತೆಯ ಬೆನ್ನೆಲುಬಾಗಿ ಅವು ನಿಲ್ತವೆ. ಈ ದೇಶದ ಕರೆನ್ಸಿ ಕೂಡ ಸ್ವಂತದ್ದಲ್ಲ. ಅವರು ಸ್ವಿಸ್ ಫ್ರಾಂಕನ್ನು ಬಳಸ್ತಾರೆ. ಹಾಗೆಯೇ ಲಿಚೆನ್ಸ್ಟೈನ್ನಲ್ಲಿ ರಾಜಪ್ರಭುತ್ವ ಅಸ್ತಿತ್ವದಲ್ಲಿದೆ. ದೇಶವನ್ನು ರಾಜಕುಟುಂಬವೇ ನಡೆಸ್ತಾ ಇದೆ. ಸಂವಿಧಾನಾತ್ಮಕ ರಾಜಪ್ರಭುತ್ವ ವ್ಯವಸ್ಥೆ ಅಂತ ಏನಿದೆ ಅದಲ್ಲಿ ಜಾರಿಯಲ್ಲಿದೆ. ಹಾಗಾಗಿ ಒಂದು ಮಾತು ಹೇಳಬೇಕು ಅಂದರೆ, ಲಿಚೆನ್ಸ್ಟೈನ್ನಲ್ಲಿ ಜನರೇ ಇಲ್ಲ ಅನ್ನುವಂಥದ್ದು ಖಂಡಿತ ನಿಜ ಅಲ್ಲ. ಆದರೆ ಜನಸಂಖ್ಯೆ ಅಷ್ಟೊಂದು ಕಡಿಮೆ ಇರೋದರಿಂದ ಮೊದಲ ನೋಟಕ್ಕೆ ಹಾಗೆ ಅನಿಸೋದು ಸಹಜ. ಹಾಗಾಗಿ ಸಾಮಾನ್ಯವಾಗಿ ಇದು ಜನರೇ ಇಲ್ಲದ ದೇಶ ಅಂದ್ಬಿಡ್ತಾರೆ. ಜನರೇ ಇಲ್ಲದ ಮೇಲೆ ಅದು ದೇಶ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎನಿಹೌ, ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು.